ಏನೋ ಕೇಳಿದ್ರಲ್ಲ ಪ್ರಶ್ನೆ. ಗುರುಜಿ ಇದೆಲ್ಲ ಪ್ರತಿಯೊಂದೂ ಆಲ್ಫಾ ಮೆಡಿಟೇಷನ್ ಬೇಸ್ ಇಂದನೇ ಮಾಡಿದ್ದ ಅಥವಾ ಇದರ ಜೊತೆಗೆ ಹತ್ತಾರು ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡಿ ನೀವು ನಿಮ್ಮ ಎಲ್ಲಾ ಜೀವನದ ಮೈನಸ್ ಗಳನ್ನ ಇವತ್ತು ಪಾಸಿಟಿವ್ ಮಾಡ್ಕೊಂಡ್ ಬಂದಿದ್ದೀರಾ, ಅಥವಾ ಇಲ್ಲಿ ನಾವು ತಿಳ್ಕೊಳ್ಳುವಂತ ವಿಷಯ ಇನ್ನೇನಾದ್ರೂ ಇದೆಯಾ ಆಲ್ಫಾ ಮೆಡಿಟೇಷನ್ ಇಂದ ಮುಂದೆ ಹೋದ್ರೆ ನಾವು ಮುಂದೆ ಬರ್ಲಿಕ್ಕೆ? ಇದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟನೆ ಬೇಕಾಗಿತ್ತು ಗುರುಜಿ. ಈ ಆಲ್ಫಾ ಧ್ಯಾನ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್, ESP, ಹಿಪ್ನಾಸಿಸ್, ಮತ್ತೆ ಈಗ ಆಲ್ಫಾ ಧ್ಯಾನ ಅಂತ ಸುಮಾರು ಜನಗಳು ಹೇಳ್ಕೊಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಇದರ ಮೂಲ ಏನು ಅಂದ್ರೆ ಮೆಸ್ಮರಿಸಮ್, ಹಿಪ್ನಾಟಿಸಮ್. ಜಾನ್ ಎಲಿಯಟ್ಸನ್, ಮಾರ್ಟಿನ್ ಚಾರ್ಕೋಟ್ ಇವರು ಬಂದು ಇವತ್ತು ಏನು ಹಿಪ್ನಾಸಿಸ್ ಇದೆ ಅದನ್ನ ಈ ಫೈನ್ ಟ್ಯೂನಿಂಗ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇವರಿಬ್ಬರು, ಜಾನ್ ಚಾರ್ಕೋಟ್ ಮತ್ತೆ 1800 ಇಸ್ವಿ ಇದು ಟ್ಯೂನಪ್ ಆಗಿ ಪಕ್ಕಾ ಮೆಡಿಕಲ್ ಪರ್ಪಸ್ಗೆ ಇದು ಯೂಸಿಗೆ ಬಂತು ಈ ಟೆಕ್ನಿಕ್. ಅದನ್ನ NLP ESP ಅಂತ. ಈಗ ಒಂದು ಮಾರುತಿ ಕಾರ್ ಇದೆ. ಯಾವಾಗ ಬಂತು ಮಾರುತಿ ಕಾರು? 1970s 80s ಬಂದ್ಬಿಡ್ತು. ಮಕ್ಕಳ ಬಾಯಲ್ಲಿ ಏನ್ ಕಾರ್ ತಗೋತೀವಿ ಅಂತಂದ್ರೆ ಮಾರುತಿ ತಗೋತೀನಿ ಅನ್ನೋದು. ಆ ತರ ಮಾರುತಿ ಅನ್ನೋ ಬ್ರ್ಯಾಂಡು ತಲೆ ಒಳಗಡೆ ರೆಕಾರ್ಡ್ ಆಗೋಗಿತ್ತು, ಮಾರುತಿ 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 ಅಂತ. ಅದಾದ ಮೇಲೆ ಸ್ವಲ್ಪ ದಿವಸದಲ್ಲಿ ಬೇರೆ ಬೇರೆ ಕಂಪನಿಗಳೆಲ್ಲ ಬಂದು ಬೇರೆ ಬ್ರ್ಯಾಂಡ್ಗಳನ್ನು ಯಾವಾಗ ಬಿಟ್ಟರು ಅವಾಗ ಮಾರುತಿ ಇದು ಆ ಕ್ರೇಜ್ ಕಡಿಮೆ ಆಗಿ ಬೇರೆ ಬ್ರ್ಯಾಂಡ್ಗಳಿಗೆ ಹೋಗಕ್ಕೆ ಶುರು ಮಾಡಿದ್ರು ಜನ. ಇವಾಗ ನೋಡಿ ಎಷ್ಟು ಕಂಪನಿಗಳಿದೆ, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು, ಎಷ್ಟು ಆಪ್ಷನ್ಸ್ ಇದೆ. ನೀವು ತಗೋಬೇಕು ಅನ್ನೋ ಬ್ರ್ಯಾಂಡ್ ಅನ್ನೇ ಬೇಕಾದ್ರೆ ಬಿಟ್ಬಿಟ್ಟು ಬೇರೆ ಯಾವುದೋ ಒಂದು ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ಬಿಡ್ತೀರಾ, ಅಷ್ಟು ಬ್ರ್ಯಾಂಡ್ಗಳಿದೆ ಈಗ. ಸೊ ಆಗ ಏನಾಗೋಯ್ತು ಅಂತಂದ್ರೆ ಏನು ಎಲ್ಲ ಒಂದೇನೆ, ಬಣ್ಣ ಚೇಂಜ್ ಮಾಡ್ತಾರೆ, ಡಿಸೈನ್ ಚೇಂಜ್ ಮಾಡ್ತಾರೆ, ಕಂಪನಿ ಹೆಸರು ಚೇಂಜ್ ಆಗಿರುತ್ತೆ, ಆ ಇಂಜಿನ್ದು ಹೊರಗಡೆ ರೂಪು ಚೇಂಜ್ ಆಗಿರುತ್ತೆ, ಒಳಗಡೆ ಕೆಲಸ ಎಲ್ಲ ಒಂದೇ. ಸೇಮ್ ಮಾರುತಿ ಕಾರ್ ಏನ್ ಇಂಜಿನ್ ಇತ್ತು ಆ ಕಾರ್ ಇಂಜಿನ್ನೇ ಆಲ್ಟೋ ಕಾರ್ಗೆ ಹಾಕ್ಬಿಟ್ಟು ಆಲ್ಟ್ರೇಷನ್ ಅನ್ನೋದ ಆಲ್ಟೋ ಅಂದ್ಬಿಟ್ರು. ಮಾರುತಿ ಆಲ್ಟ್ರೇಷನ್ ಆಲ್ಟೋ ಆಗೋಯ್ತು. ಆ ಕಡೆ ತಟ್ಟಿ ಈ ಕಡೆ ತಟ್ಟಿ ಶೇಪ್ ಅಲ್ಲಿ ಚೇಂಜ್ ಮಾಡ್ಬಿಟ್ಟು ಸೇಮ್ ಇಂಜಿನ್ ಹಾಕಿ ಮಾರ್ಬಿಟ್ರು. 2 ಲಕ್ಷ ಜಾಸ್ತಿ ತಗೋತಾರೆ. ಅದೇನೆ ಹಿಪ್ನಾಸಿಸ್, NLP ESP ಏನು ಅಂದ್ರೆ ಎಲ್ಲಾನು ಹಿಪ್ನಾಸಿಸ್ನೇ. ಮದರ್ ಆಫ್ ಆಲ್ ಮೈಂಡ್ ಮ್ಯಾನಿಪುಲೇಷನ್ ಸಿಸ್ಟಮ್ ಇಸ್ ಹಿಪ್ನಾಸಿಸ್. ಆದ್ರೆ ಹಿಪ್ನಾಸಿಸ್ಗೆ ಜನ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಹಿಪ್ನಾಸಿಸ್ ಅಲ್ಲಿ ಮ್ಯಾನಿಪುಲೇಷನ್ಸ್ ಎಲ್ಲ ಸುಮಾರು ಮಾಡಿ ಜನಗಳಿಗೆ ಭಯ ಬಂದಿದೆ. ನನ್ನ ವಿಡಿಯೋಗಳು, ಆಧ್ಯಾತ್ಮ ವಿಡಿಯೋಗಳು ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಜನ ನೋಡ್ತಾರೆ. ಕಾರಣ ಏನು ಅಂತ ನಾನು ಅನಲೈಸ್ ಮಾಡಿದ್ರಲ್ಲಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಧ್ಯಾತ್ಮ ಗುರುಗಳು ಅಂತ ಯಾರು ಬಂದು ಇಲ್ಲಿ ಸೆಟ್ಲ್ ಆಗಿದ್ರು, ನಂಗೆ ಹೆಸರು ಹೇಳಕ್ ಇಷ್ಟ ಇಲ್ಲ, ಆ ಗುರುಗಳು ಕೆಲವು ವಿಚಾರಗಳಲ್ಲಿ ತಪ್ಪು ಕೆಲಸಗಳನ್ನ ಮಾಡ್ಬಿಟ್ರು. ಸೊ ಆಧ್ಯಾತ್ಮ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಒಂದು ಸತಿ ಒಂದು ಹೆಸರು ಕೆಟ್ಟೋಯ್ತು ನೋಡಿ. ಹಂಗೇನೆ ಹಿಪ್ನಾಸಿಸ್ಗೆ ಅದನ್ನ ಮಿಸ್ಯೂಸ್ ಮಾಡಿದ್ದಾರೆ. ಅಬ್ರಾಡ್ ಅಲ್ಲಿ ಈ ಹಿಪ್ನಾಸಿಸ್ ಅನ್ನ ತಪ್ಪು ವಿಚಾರಗಳಿಗೆ ಯೂಸ್ ಮಾಡ್ಬಿಟ್ರು. ಹಾಗಾಗಿ ಹಿಪ್ನಾಸಿಸ್ ಅಂದ್ರೆ ಜನ ಹೆದರ್ತಾರೆ. ಆದ್ರೆ ನಾನು ನಿಮ್ಮ ಹತ್ರ ಮಾತಾಡ್ತಿರೋದೆಲ್ಲನೂ ಹಿಪ್ನಾಸಿಸ್ಸೇನೆ, ಎಲ್ಲ ಹಿಪ್ನಾಸಿಸ್ಸೇನೆ. ಹೇಗೆ ಮಾರುತಿ ಕಾರ್ದು ಸೇಮ್ ಇಂಜಿನ್ಗೆ ಬೇರೆ ಬೇರೆ ಕಡೆ ಆ ಕಡೆ ಈ ಕಡೆ ತಟ್ಬಿಟ್ಟು ಬೇರೆ ಹೆಸರು ಕೊಟ್ಟು ಮಾಡ್ತಿದ್ದಾರೆ, ಹಾಗೆ ESP NLP ಅಂತ ಅನ್ನೋದು ಬೇಸ್ ರೂಟ್ ಯಾವುದು ಅಂದ್ರೆ ಹಿಪ್ನಾಸಿಸ್. ನೀವು ಕೇಳಿರೋ ಪ್ರಶ್ನೆ ಬರೀ ಆಲ್ಫಾ ಧ್ಯಾನದಲ್ಲೇ ನಿಮ್ಮ ಜೀವನದಲ್ಲಿ ನೀವು ಈ ಬದಲಾವಣೆಗೆ ನಿಮಗೆ ಸಹಾಯ ಮಾಡ್ತೋ ಅಥವಾ ಬೇರೆ ವಿಚಾರಗಳು. ಈಗ ಊಟ ಅಂದ್ರೆ ಏನು? ಊಟ ಅಂತೀವಿ, ಖಾಲಿ ಇಡ್ಲಿ 8 ಇಡ್ಲಿ ತಿಂದ್ರು ಊಟನೇ, ಅಥವಾ 2 ಇಡ್ಲಿ 2 ದೋಸೆ ತಿಂದ್ರು ಊಟನೇ, ಅಥವಾ 2 ಇಡ್ಲಿ ಬಾತನ್ನ ತಿಂದ್ರು ಊಟನೇ, ಅಥವಾ ಸಾಂಬಾರನ್ನ ತಿಳಿಸಾರನ್ನ ಮದಿಗೆಯನ್ನ ತಿಂದ್ರು ಊಟನೇ. ಆದ್ರೆ ಸ್ಫೂರ್ತಿ ಯಾವಾಗ ಸಿಗತ್ತೆ? ಯಾವ್ದು ರುಚಿಯಾಗಿರೋ ತಿಂತೀವೋ ಅಲ್ಲ ಅಲ್ಲ ಅಲ್ಲ. ಊಟ ಅಂದಾಗ ತಿಂಡಿನ ಊಟ ಮಾಡಕ್ ಸಾಧ್ಯವಿಲ್ಲ. ಆದ್ರೆ ತಿಂಡಿಯೇ ಊಟ ಆಗೋಗುತ್ತೆ, ಕೆಲವು ಟೈಮಲ್ಲಿ ಆಗೋಗುತ್ತೆ. ಆದ್ರೆ ಊಟದ ಹೆಸರು ತಗೋಬೇಕು ಅಂದ್ರೆ ಒಂದು ಸಾಂಬಾರನ್ನ ಇರಬೇಕು, ಒಂದು ತಿಳಿಸಾರನ್ನ ಇರಬೇಕು, ಒಂದು ಮೊಸರನ್ನ ಇರಬೇಕು. ಹಾಗೇನೆ ಧ್ಯಾನ ಅಂತನ್ನೋದು ನಿಮ್ಮನ್ನ ಒಂದು ಸ್ಥಿತಿಗೆ ತಗೊಂಡೋಗಿ ಆ ಸ್ಥಿತಿನಲ್ಲಿ ಆ ಒಳಗಡೆ ಏನು ರೆಕಾರ್ಡ್ ಇದೆ ಅಂತ ತೆಗೆಸಿ ಹೊಸತಾಗಿ ಸಕಾರಾತ್ಮಕ ಚಿಂತನೆಗಳನ್ನ ಒಳಗಡೆ ಹಾಕೋದು ಆಲ್ಫಾ ಧ್ಯಾನ.
ಆದ್ರೆ ಬರೀ ಮನಸ್ಸನ್ನ ಸರಿಪಡಿಸಿ ಸಾಧ್ಯವಿಲ್ಲದೆ, ಯಾಕೆಂದ್ರೆ ಮಾನಸಿಕವಾಗಿ ಒಂದು ವ್ಯಕ್ತಿಗೆ ಒತ್ತಡ ಆಗೋಯ್ತು ಅಂತಂದ್ರೆ ಫಸ್ಟ್ ಎಫೆಕ್ಟ್ ಆಗೋದು ಹೊಟ್ಟೆ. ಯಾರಿಗೆ ಮಾನಸಿಕವಾಗಿ ಏನಾದ್ರೂ ಏರುಪೇರು ಆಗಿದೆ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಫಸ್ಟ್ ಅವರಿಗೆ ಹೊಟ್ಟೆ ಕೆಟ್ಟೋಗುತ್ತೆ. ಹೊಟ್ಟೆನಲ್ಲಿರುವ ಗ್ರಂಥಿಗಳು ಕೆಟ್ಟೋಯ್ತು ಅಂತಂದ್ರೆ 105 ಗ್ರಂಥಿಗಳು ದೇಹವನ್ನ ಕಾಪಾಡ್ತಿದೆ. ಒಂದು ಗ್ರಂಥಿ ಕೆಟ್ಟೋದ್ರೆ ಇನ್ನೊಂದು ಗ್ರಂಥಿ ಕೆಡೋದಕ್ಕೆ 100% ಚಾನ್ಸಸ್ ಆರ್ ಮೋರ್. ಸೊ ಇನ್ನೊಂದು ರೋಗ ಬರುತ್ತೆ. ಸೊ ಮಾನಸಿಕ ಒತ್ತಡಕ್ಕೆ ಮಾತ್ರ ನೀವು ಮಾನಸಿಕವಾಗಿ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಏನಾಗುತ್ತೆ, ದೈಹಿಕವಾಗಿ ಹಾಳಾಗಿರೋ ಆ ಜಾಗಗಳನ್ನು ಸರಿಪಡಿಸಕ್ ಆಗುದಿಲ್ಲ. ಈಗ ನಿಮಗೆ ಜ್ವರ ಬಂದಿದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ, ಆ ಇನ್ಫೆಕ್ಷನ್ ಆಗಿರೋದ್ರಿಂದ ಜ್ವರ ಬಂದಿದೆ. ಜ್ವರ ಬರೋದಕ್ಕೆ ಕಾರಣ ಏನು? ಇನ್ಫೆಕ್ಷನ್. ಆ ಇನ್ಫೆಕ್ಷನ್ ಇಂದ ಜ್ವರ ಬಂತು ನಿಮಗೆ. ನೀವು ಆ ಜ್ವರಕ್ಕೆ ಏನ್ ಮಾಡ್ತೀರಾ, ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತೆಗೆದು ಹಾಕುತ್ತೀರಾ. ಜ್ವರ ಕಡಿಮೆ ಆಗತ್ತಾ? ಕಡಿಮೆ ಆಗುತ್ತೆ ಸ್ವಲ್ಪ. ಪ್ಯಾರಾಸಿಟಮಾಲ್ ಅಲ್ಲಿ ಸದ್ಯದಲ್ಲಿ ಮಾತ್ರ ಜ್ವರ ಕಡಿಮೆ ಆಗುತ್ತೆ ಹೊರತು ಒಳಗಡೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಹೋಗಲ್ಲ. ಸೊ ನೀವ್ ಏನ್ ಮಾಡ್ಬೇಕು, ಪ್ಯಾರಾಸಿಟಮಾಲ್ ಜೊತೆಗೆ ಆಂಟಿಬಯೋಟಿಕ್ ತಗೋಬೇಕು. ಆಂಟಿಬಯೋಟಿಕ್ ಪ್ಯಾರಾಸಿಟಮಾಲ್ ಜೊತೆಗೆ ತಗೊಂಡ್ರೆ ಜ್ವರನೂ ಕಡಿಮೆ ಆಗೋಗುತ್ತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಿದೆ ಅದನ್ನ ಫೈಟ್ ಮಾಡಿ ಆಂಟಿಬಯೋಟಿಕ್ ಓಡಿಸ್ಬಿಡುತ್ತೆ, ಗುಣ ಆಗುತ್ತೆ. ಹಂಗೇನೆ ಈ ಮಾನಸಿಕವಾಗಿ ಏನಾದರೂ ತೊಂದರೆ ಇರೋ ಒಂದು ವ್ಯಕ್ತಿ ದೈಹಿಕವಾಗಿ ತೊಂದರೆ ಇರುತ್ತೆ. ಸೊ ಇಲ್ಲಿ ಶಕ್ತಿಯನ್ನು ಕೊಡೋ ಹಾಗೆ ದೇಹಕ್ಕೂ ಶಕ್ತಿಯನ್ನು ಕೊಡಬೇಕು. ನನ್ನ ಆಲ್ಫಾ ಧ್ಯಾನದ ಕ್ಲಾಸ್ನಲ್ಲಿ ನಾನೇನ್ ಮಾಡ್ತೀನಿ ಅಂತಂದ್ರೆ, ಬೇರೆಯವ್ರ ತರ ಬರೀ ರೀಪ್ರೋಗ್ರಾಮಿಂಗು ಅದು ಇದು ಮಾಡಿ ಹೇಳ್ಕೊಟ್ಬಿಟ್ಟು ಕಳಿಸ್ಬಿಡಲ್ಲ. ತಲೆ ಕೂದಲಿಂದ ಕಾಲ್ ತನಕ ಶಕ್ತಿ. ಯಾವ್ಯಾವ ತರದ ಶಕ್ತಿ? ಊಟದಿಂದ ಶಕ್ತಿ, ನೀವು ತಗೊಳ್ಳೋ ಗಾಳಿಯಿಂದ ಶಕ್ತಿ, ಕುಡಿಯೋ ನೀರಿಂದ ಶಕ್ತಿ, ಏನು ಚಿಂತನೆ ಮಾಡ್ತೀರಾ, ಆಲೋಚನೆಗಳು ಮಾಡ್ತೀರಾ, ಅದು ಸರಿಯಾಗಿದ್ರೆ ಅದೊಂದು ಶಕ್ತಿ. ಸೊ ಇದನ್ನೆಲ್ಲನೂ ಸೇರಿಸಿ ಒಂದು ಪ್ಯಾಕೇಜ್ ಮಾಡಿದ್ದೀನಿ. ಸೊ ಬರೀ ಒಂದರಿಂದ ಯಾವುದನ್ನು ಸಾಧನೆ ಮಾಡಕ್ ಸಾಧ್ಯವಿಲ್ಲ. ಅದರಿಂದನೇ ಅರ್ಧಂಬರ್ಧ ನಂಗೆ ತಲೆನೋವು ಬರುತ್ತೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ತಲೆನೋವಿಗೆ ಔಷಧಿ ಕೊಟ್ಬಿಡ್ತಾರೆ, ತಕ್ಷಣಕ್ಕೆ ತಲೆನೋವು ಹೋಗುತ್ತೆ. ತಲೆನೋವು ಬರೋದಕ್ಕೆ ಕಾರಣ ಏನು? ಒಳಗಡೆ ಕೆಟ್ಟೋಗಿದೆ, ಅದನ್ನು ಸರಿಪಡಿಸಲ್ಲ ಅವರು, ತಲೆನೋವಿಗೆ ಪಿಲ್ಸ್ ಕೊಟ್ಬಿಡ್ತಾರೆ. ನಾನು ಯಾರನ್ನೂ ತಪ್ಪು ಹೇಳ್ತಿಲ್ಲ. ಒಂದು ಮೆಂಟಲಿ ಡಿಪ್ರೆಸ್ಡ್ ಒಂದು ಸೈಕ್ಯಾಟ್ರಿಸ್ಟ್ ಹೋದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರು ಏನೇ ಮಾಡಲ್ಲ, ಯಾವ ಲೆವೆಲ್ ನಿಮಗೆ ಡಿಪ್ರೆಷನ್ ಇದೆ ಅಂತ ಫಸ್ಟ್ ಗೇಜ್ ಮಾಡಿ ತಿಳ್ಕೊತಾರೆ. ಅದಕ್ಕೆ ತಕ್ಕಂತೆ 10 mg 5 mg 25 mg 100 mg ಆಂಟಿ ಡಿಪ್ರೆಸೆಂಟ್ ಪಿಲ್ಸ್ ಕೊಟ್ಬಿಡ್ತಾರೆ. ತಲೆ ಕೆಲಸ ಮಾಡದೆ ಇರೋದು ಮಾಡ್ತಾರೆ ಅಷ್ಟೇ. ತಲೆ ಕೆಲಸ ಮಾಡಿದ್ರೆ ತಾನೆ ನಿಮಗೆ ಯೋಚನೆಗಳು ಬರುತ್ತೆ. ತಲೆಗೆ ಯೋಚನೆನೇ ಬರದಂಗೆ ಮಾಡ್ಬಿಡ್ತಾರೆ, ಮುಗಿದೋಯ್ತು. ಯಾವಾಗ ಪಿಲ್ಸ್ನ ಸ್ಟಾಪ್ ಮಾಡ್ತೀರಾ, ಭೂತಕಾರವಾಗಿ ಯೋಚನೆ ಬರುತ್ತೆ. ಸೊ ರೂಟ್ ಲೆವೆಲ್ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಆ ರೂಟ್ ಲೆವೆಲ್ ಟ್ರೀಟ್ಮೆಂಟೇ ಆಲ್ಫಾ ಧ್ಯಾನ. ಅದನ್ನ ಉಪಸರ್ಣ ಮಾಡಬೇಕು ಅಂತಂದ್ರೆ ನೀವು ಪ್ರಾಣಾಯಾಮಗಳು ಕಲಿಬೇಕು. ಶಕ್ತಿ, ಮಿದುಳಿಗೆ ಶಕ್ತಿ ಕೊಟ್ಟರೆ ಮಾತ್ರ ಆ ಮಿದುಳು ಕೆಲಸ ಮಾಡುತ್ತೆ. ನೀವು ನೆಗೆಟಿವ್ ಆಗಿ ಕೆಲಸ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, 10 ಯೂನಿಟ್ ತಗೊಳ್ಳೋ ಒಂದು ಮಿದುಳು 40 ಯೂನಿಟ್ನ ಕನ್ಸ್ಯೂಮ್ ಮಾಡುತ್ತೆ ನೆಗೆಟಿವ್ಗೆ. ಪಾಸಿಟಿವ್ ಆಗಿ ತಗೊಂಡ್ರಿ ಅಂತಂದ್ರೆ, ಪಾಸಿಟಿವ್ ಆಗಿ ಯಾವಾಗ ನೀವು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಅಲ್ಲಿ ನಿಮಗೆ ಜಾಸ್ತಿ ಖರ್ಚಾಗೋದಿಲ್ಲ. ನೆಗೆಟಿವ್ ಆಗಿ ಯೋಚನೆ ಮಾಡಿದಾಗ ಜಾಸ್ತಿ ಖರ್ಚಾಗೋಗುತ್ತೆ ಎನರ್ಜಿ. ಸೊ ಲಾಸ್ ಆಫ್ ಎನರ್ಜಿನ ರಿಕೂಪ್ ಮಾಡಬೇಕು ಅಂತಂದ್ರೆ ನಿಮಗೆ ಪ್ರಾಣಶಕ್ತಿ ತುಂಬಾ ಬೇಕಾಗುತ್ತೆ. ಸೊ ಪ್ರಾಣಾಯಾಮ ಕಂಪಲ್ಸರಿ ಮಾಡಲೇಬೇಕು. ಇದು ಡಾಕ್ಟರ್ಗಳ ಹತ್ರ ಹೋದ್ರೆ ಅದೆಲ್ಲ ಕೊಡಲ್ಲ. ಅವರು ಒಂದು ಆಂಟಿ ಡಿಪ್ರೆಸೆಂಟ್ ಕೊಟ್ಬಿಡ್ತಾರೆ, ಅದನ್ನ ನೀವು ಹಾಕೊಂಡಿದ ತಕ್ಷಣ ಒಳ್ಳೆ ನಿದ್ರೆ ಎಣ್ಣೆ ಹೊಡೆದಂಗೆ ಇರುತ್ತೆ, ತಲೆಗೆ ಯೋಚನೆನೇ ಇಲ್ಲ. ಅದು ಕಡಿಮೆ ಆಗಿದ ತಕ್ಷಣ ತಿರುಗಿ ಯೋಚನೆ ಸ್ಟಾರ್ಟ್ ಆಗುತ್ತೆ. ಯೋಚನೆನೇ ಅವ್ರು ತೆಗಿಸಲ್ಲ, ಮಿದುಳನ್ನ ಇನ್ಆಕ್ಟಿವ್ ಆಗಿ ಮಾಡ್ಬಿಡ್ತಾರೆ. ಅದು ಸರಿ ಹೋಗಲ್ಲ. ನೀವು ಸಾಯೋ ತನಕ ನೀವು ಪಿಲ್ಸನ್ನ ತಗೊಳ್ಳೇಬೇಕು. ನಾನು ಅವ್ರು ಮಾಡೋದನ್ನ ತಪ್ಪು ಅಂತ ಹೇಳ್ತಿಲ್ಲ. ಇಲ್ಲಿ ಅವ್ರಿಗೆ ಗೊತ್ತಿರೋ ವಿಧಾನ ಏನಿದೆ, ಅವರು ತಲೆನ ಕೆಲಸ ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಹತ್ರ ಬಂದಾಗ ಏನ್ ಮಾಡ್ತೀವಿ ನಾವು, ಪಿಲ್ಸ್ ಕೊಡದೇನೆ ನಿಮ್ಮ ಮಿದುಳನ್ನ ಇನ್ಆಕ್ಟಿವ್ ಮಾಡ್ಬಿಡ್ತೀವಿ. ಪಿಲ್ಸ್ ಇಂದ ಸೈಡ್ ಎಫೆಕ್ಟ್ ಯು ಬಿಕಮ್ ಅಡಿಕ್ಟ್. ಸ್ವತಃ ನಿಮ್ಮ ಮಿದುಳನ್ನ ನೀವೇ ರಿಪೇರಿ ಮಾಡ್ಕೋಬೇಕು. ಇದು ನಮ್ಮ ಕಾನ್ಸೆಪ್ಟ್. ನಿಮಗೆ ನಾವು ಟೆಕ್ನಿಕ್ ಅನ್ನ ಹೇಳ್ಕೊಟ್ಟು ನಿಮ್ಮನ್ನ ನೀವೇ ಸರಿಪಡಿಸ್ಕೊಳ್ಳೋದಕ್ಕೆ ಬೇಕಾಗಿರೋ ವಿಧಾನಗಳನ್ನ ಹೇಳಿ ಕಲಿಸ್ಕೊಟ್ಟು ಕಳಿಸ್ಬಿಡ್ತೀವಿ. ಇದು ಒಂದು ಸಮಸ್ಯೆ ಏನಂದ್ರೆ, ನಾವೇ ಕೆಲವು ನೆಗೆಟಿವ್ ಯೋಚನೆಗಳು ಮಾಡೋದ್ರಿಂದ ನಮ್ಮನ್ನ ನಾವೇ ರಿಪೇರಿ ಮಾಡ್ಕೊಳ್ಳೋದು.
ಒಂದು ವೇಳೆ ಹೊರಗಡೆಯಿಂದ ನಮ್ಗೆ ನೆಗೆಟಿವ್ ಜಾಸ್ತಿ ಆಯ್ತಾ ಬಂತು ಅಂತ ಟೈಮಲ್ಲಿ ನಾವು ಯಾವ ತರ ನಮ್ಮ ಬ್ರೈನು ಪ್ರೆಸೆಂಟ್ ವರ್ಕ್ ಆಗ್ತಾ ಇರೋದು ಅದಕ್ಕೆಲ್ಲ ನಾವು ಶರಣ ಆಗ್ತಾ ಇದೀವಿ, ಅದನ್ನ ಸರಿಯಾಗಿ ಫೇಸ್ ಮಾಡಕ್ ಬರ್ತಾ ಇಲ್ಲ. ಹೊರಗಡೆಯಿಂದ ತುಂಬಾ negative- ತಲೆ ಹಾಕೊಂಡು ಅದು ನೆಗೆಟಿವ್ ಆಗ್ಬಿಟ್ಟಿದೆ. ಹೊರಗಡೆಯಿಂದ ನೆಗೆಟಿವ್ ಬರುತ್ತೋ ನೀವೇ ನೆಗೆಟಿವ್ ಮಾಡ್ಕೋತಿರೋ. ಹಾ ನೆಗೆಟಿವ್ ಇಸ್ ಅ ನೆಗೆಟಿವ್. ಹಾ You have to make your brain as a positive brain. ಹಾ Let the external negative come and penetrate your brain. ಹಾ Once your brain becomes positive, ಹಾ nothing is impossible. You can resist, fight with the negative. ಓಕೆ ಓಕೆ. ಇದು ಏನಾಗಿದೆ, ಹಾ ಹಾ ಬಾವಿನೋ ಅಥವಾ ಕೆರೆನೋ ಎಲ್ಲೋ ಅಥವಾ ನದಿ ಒಳಗಡೆನೋ ನೀವು ಈಜಬೇಕು ಅಂತ ಇಳಿತೀರಾ. ಒಂದು ನೀರು ಅಂತ ಇದ್ದಾಗ ಅಲ್ಲಿ ಕಪ್ಪೆಗಳು, ಹಾವುಗಳು, ಬೇರೆ ವಿಷ ಜಂತುಗಳು, ನೀರಲ್ಲಿ ಬಾಳೋ ಜಂತುಗಳು ಖಂಡಿತವಾಗೂ ಇದ್ದೇ ಇದೆ. ಅಲ್ಲಿ ನೀರಲ್ಲಿ ವಿಷ ಜಂತು ಇದೆ, ಹಾವಿದೆ, ಕಪ್ಪೆ ಇದೆ ಅಂತ ಹೆದರ್ಕೊಂಡು ನಾನು ಮೇಲೆ ಕೂತಿದ್ರೆ ನಂಗೆ ಈಜಕ್ಕೆ ಬರೋದೇ ಇಲ್ಲ, ನಾನು ಈಜೋದೇ ಇಲ್ಲ. ಸೊ ನಮ್ಮ ಕೆಲಸ ಏನು, ಅದನ್ನೆಲ್ಲ ಓವರ್ಕಮ್ ಮಾಡಿ ಹೇಗೆ ನಾನು ಈಜೋದು ಅಂತ ಅನ್ನೋದು ನಮ್ಮ ಕೆಲಸ. ಅದಕ್ಕೆ ನೀವು ಬಟ್ಟೆ ಹಾಕೋತಿರೋ, ಬೇರೆ ಥರದ ಸ್ಪೆಷಲ್ ಕ್ವಾಲಿಟಿ ಬಟ್ಟೆ ಹಾಕೋತಿರೋ, ಅಥವಾ ಮೈಗೆ ಏನಾದ್ರು ಸೌರ್ಕೋತಿರೋ, ಅಥವಾ ಅದು ಕಚ್ಚೋದ್ರಿಂದ ನಾವೇನು ಸಾಯೋದಿಲ್ಲ ಅಂತ ಅನ್ನೋ ಮನೋಧೈರ್ಯದಿಂದ ನೀವು ಒಳಗಡೆ ಬಿದ್ದು ಈಜ್ಕೊಂಡ್ಬರ್ತೀರೋ. ಎವ್ರಿಥಿಂಗ್ ಈಸ್ ಡಿಪೆಂಡ್, ಎವ್ರಿಥಿಂಗ್ ಈಸ್ ಇನ್ ಯು ಒನ್ಲಿ. ಸೊ ಅದನ್ನು ನೀವು ಬೆಳೆಸ್ಕೋಬೇಕೇ ಹೊರತು ಅಲ್ಲಿ ಹಾವಿದೆ, ಹುಳ ಇದೆ ಅಂತಂದ್ರೆ ನೀವು ಅದನ್ನ ನುಗ್ಗಕ್ಕಾಗಲ್ಲ, ಕಲಿಯಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ದೃಢ ಮನಸ್ಸು ಮಾಡಬೇಕು. ನೀವು ಒಳಗೆ ನುಗ್ಗಿದಾಗ ತಾನಾಗೆ ದಾರಿ ಗೊತ್ತಾಗೋಗುತ್ತೆ. 2 ಸತಿ ಕಚ್ಚಿಸ್ಕೋತೀವಿ, 3 ಸತಿ ಕಚ್ಚಿಸ್ಕೋತೀವಿ, 4ನೇ ಸತಿ ದಾರಿಲಿ ಬಂದಿದ್ದೆಲ್ಲ ಹೋದ್ರೆ ಬಿಸಾಕ್ಬಿಟ್ಟು ಮುಂದೆ ಹೋಗ್ತಾ ಇರ್ತೀವಿ. ಅದೇ ಆ ಒಂದು ಕಾನ್ಫಿಡೆನ್ಸ್ ನಾವು ಅದನ್ನ ಬರೆಸೋದಕ್ಕೆ ನೀವು ರೀಪ್ರೋಗ್ರಾಮ್ ಮಾಡಬೇಕು. ಗಲೀಜಾಗಿರೋ ಮನೆಯನ್ನ ತೆಗೆದ್ರೆ ಮಾತ್ರ ಅದು ಗಲೀಜು ತಿರುಗಿ ಆಗತ್ತೆ. ಬೇರೆ ಅದು ಗಲೀಜನ್ನ ತೆಗಿಯೋ ರೀತಿ ಏನು ಅನ್ನೋದು ಗೊತ್ತಾಗಬೇಕಲ್ಲ ನಿಮ್ಗೆ. ಆವಾಗ ತಾನೇ ನೀವು ಒಳ್ಳೇದಂತ ನೀಡಕ್ ಸಾಧ್ಯ. ಒಂದು ಬಿಂದಿಗೆ ಹಾಲಲ್ಲಿ 1 ತೊಟ್ಟು ವಿಷ ಹಾಕಿದ್ರೆ ಏನಾಗುತ್ತೆ? ಫುಲ್ ಹಾಲೆಲ್ಲ ವಿಷ. ಆ ಹಾಲಲ್ಲಿರೋ ವಿಷನ ಫಸ್ಟ್ ತೆಗಿಬೇಕು. ಹೇಗೆ ತೆಗಿಯೋದು? ವಿಷ ಆಗ್ಬಿಟ್ಟಿದೆ ಎಲ್ಲ ಈಗ ತಲೆ, ಹೆಂಗ್ ತೆಗಿಯೋದು? ಪದೇ 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 ಹಾಲ್ನ ಅದ್ರೊಳಗಡೆ ಒಳ್ಳೆ ಹಾಲ್ನ ಹಾಕಿದಾಗ ಏನಾಗುತ್ತೆ? ಹಾಲಿನ ಪವರ್ ಜಾಸ್ತಿ ಆಗಿ ವಿಷದ ಪವರ್ ಕಡಿಮೆ ಆಗುತ್ತೆ. ಹಾಲಿನ ಪವರ್ ಜಾಸ್ತಿ ಆಗುತ್ತೋ ಬಿಡುತ್ತೋ, ಒಳಗಿರೋ ವಿಷದ ಪವರ್ ಅನ್ನ ಕಡಿಮೆ ಮಾಡಿಬಿಡುತ್ತೆ ಹಾಲು. -0.00000.1 ವಿಷನೇ ಅದು ಹಾಲು. ಬಟ್ ವೆರಾಸಿಟಿ ಅದು ಏನು ಮಾಡೋದಿಲ್ಲ. ನೀವು ಕುಡಿದ್ರು ನಿಮ್ಮ ದೇಹದ ಒಳಗಡೆ ಆ ವಿಷ ಇದ್ರೂ ನಿಮ್ಗೆ ಸಾಯಿಸೋದಿಲ್ಲ. ಯಾಕೆಂದ್ರೆ ಅದರ ಪವರ್ನ ಕಡಿಮೆ ಮಾಡ್ಬಿಟ್ಟಿದ್ದೀವಿ. ಅದೇನೆ ಆಲ್ಫಾ ಧ್ಯಾನ. ಅರ್ಥವಾಯ್ತಾ? ಪುನಃ 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 ಕೆಟ್ಟೋಗಿರೋ ಈ ತಲೆ ಒಳಗಡೆ ಚೆನ್ನಾಗಿರೋ ವಸ್ತು, ಚೆನ್ನಾಗಿರೋ ಮಾತುಗಳನ್ನ ಪದೇ 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 ಹಾಕಿದಾಗ ನಿಮಗೆ ಗೊತ್ತಿಲ್ಲದೇನೆ ನೆಗೆಟಿವ್ ಪರ್ಸೆಂಟೇಜ್ ಕಡಿಮೆ ಆಗೋಗುತ್ತೆ. ಇವಾಗ ನೆಗೆಟಿವ್ ಜಾಸ್ತಿ ಇರೋದ್ರಿಂದ ನಿಮಗೆಲ್ಲ ಕಾಣೋದೆಲ್ಲ ನೆಗೆಟಿವ್ ಆಗಿದೆ. ತಮಿಳಲ್ಲಿ ಒಂದು ಗಾದೆ ಇದೆ, ಮರುಂಡವನ್ ಕಣ್ಣಕ್ಕೆ ಇರುಂಡದೆல்லாம் ಪೇಯ್. ಪೇಯ್ ಅಂದ್ರೆ ದೆವ್ವ. ಮರುಂಡವನ್ ಕಣ್ಣು, ಮರುಂಡವನ್ ಅಂತಂದ್ರೆ ಹೆದರ್ಕೊಂಡಿರೋನ ಕಣ್ಣಿಗೆ ನೋಡೋದೆಲ್ಲ ದೆವ್ವವಾಗಿ ಕಾಣುತ್ತಂತೆ. ಮರುಂಡವನ್ ಕಣ್ಣಕ್ಕೆ ಇರುಂಡದೆல்லாம் ಪೇಯ್. ಒಳ್ಳೆ ಗಾದೆ. ಸೊ ಹಾಗೆ ಯಾವಾಗ ನಿಮ್ಮ ಒಳಗಡೆ ನೆಗೆಟಿವ್ ಇರುತ್ತೆ, ಅದು ಪಾಸಿಟಿವ್ ಆಗಿದ್ರೂ ನಿಮಗೆ ನೆಗೆಟಿವ್ ಆಗಿ ಕಾಣುತ್ತೆ. ಸೊ ಈ ನೆಗೆಟಿವ್ ಪರ್ಸೆಂಟೇಜ್ ಅನ್ನ ಕಡಿಮೆ ಮಾಡಿದಾಗ ಆಟೋಮೆಟಿಕ್ ನಿಮ್ಮಲ್ಲಿ ಆ ಪಾಸಿಟಿವಿಟಿ ಜಾಸ್ತಿ ಉಕ್ಕತ್ತೆ. ನೆಗೆಟಿವ್ ನ ಫೈಟ್ ಮಾಡೋ ತಾಕತ್ತು ಬಂದ್ಬಿಡುತ್ತೆ.